ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಹೋಗೋಣ. ಇದರಲ್ಲಿ ಮುಖ್ಯವಾಗಿ ಬರೋದು ಪ್ರಪೋಸಲ್, ಎಕ್ಸೆಪ್ಟೆನ್ಸ್, ಪ್ರಾಮಿಸ್, ಆಫರ್ ಆ್ಯಂಡ್ ಕಾಂಟ್ರಾಕ್ಟ್. ಸೊ ಪ್ರಪೋಸಲ್ ಅಂತಂದರೆ ಏನು ಅಂತ ನೋಡೋಣ. ವೆನ್ ದ ಪರ್ಸನ್ ಟು ಹೂಮ್ ದ ಪ್ರಪೋಸಲ್ ಈಸ್ ಮೇಡ್ ಸಿಗ್ನಿಫೈಸ್ ಹೀಸ್ ಅಸೆಂಟ್ ಟು ದೇರ್ ಟು ಆ್ಯಂಡ್ ದ ಪ್ರಪೋಸಲ್ ಈಸ್ ಸೇಡ್ ಟು ಬಿ ಎಕ್ಸೆಪ್ಟೆಡ್. ಅದು ಒಪ್ಪಿಗೆ ಆಗಿದೆ ಅಂತ ಅರ್ಥ. ಯಾವಾಗ ಅದು ಒಪ್ಪಿಗೆ ಆಯಿತು, ವೆನ್ ಇಟ್ ಬಿಕಮ್ ಎಕ್ಸೆಪ್ಟೆಡ್ ಇಟ್ ಬಿಕಮ್ಸ್ ಅ ಪ್ರಾಮಿಸ್ ಆಗುತ್ತೆ. ಸೊ ಯಾವಾಗ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತಂದರೆ, ಈ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್ ವೆನ್ ಆ್ಯನ್ ಆಫರ್ ಮೇಡ್ ಈಸ್ ಎಕ್ಸೆಪ್ಟೆಡ್. ಆಫರನ್ನು ಏನು ಮಾಡಿರ್ತೀವಿ ಅದು ಎಕ್ಸೆಪ್ಟ್ ಆಗಿರಬೇಕು. ಆ್ಯಂಡ್ ದಟ್ ಅಕ್ಸೆಪ್ಟೆನ್ಸ್ ಗಿವ್ಸ್ ಟು ರೈಸ್ ಟು ಕಾಸ್ ಆಫ್ ಆ್ಯಕ್ಷನ್ ಆಗಿರಬೇಕು. ಆ್ಯಂಡ್ ನಾಟ್ ಮೇಕಿಂಗ್ ಮಿಯರ್ಲಿ ಆಫರ್ ಏನಾಗುತ್ತೆ, ಅದು ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಸೊ ದ ಪರ್ಸನ್ ಮೇಕಿಂಗ್ ದ ಪ್ರಪೋಸಲ್ ಈಸ್ ಕಾಲ್ಡ್ ದಿ ಪ್ರಾಮಿಸರ್ ಆ್ಯಂಡ್ ದ ಪರ್ಸನ್ ಎಕ್ಸೆಪ್ಟಿಂಗ್ ದ ಪ್ರಪೋಸಲ್ ಈಸ್ ಕಾಲ್ಡ್ ಪ್ರಾಮಿಸಿ. ಸೊ ಇವು ಬೇಸಿಕ್ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಬರುತ್ತೆ, ಡೆಫಿನೇಷನ್ ಕ್ಲಾಸಲ್ಲಿ. ಇದು ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ ಪಾಯಿಂಟ್ ವ್ಯೂ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದು ಬಂದುಬಿಟ್ಟು 2B ಬಂದುಬಿಟ್ಟು ಪ್ರಪೋಸಲ್ ಬಗ್ಗೆ ಹೇಳುತ್ತೆ, 2C ಬಂದು ಪ್ರಾಮಿಸ್ ಬಗ್ಗೆ ಹೇಳ್ತಾರೆ. ಸೊ ಇವಾಗ 2E ಬಂತಂದರೆ ನಾವೇನು ಅಂತ ತಿಳ್ಕೊಬೋದು, ಕನ್ಸಿಡ್ರೇಷನ್. ಸೊ ವಿದೌಟ್ ಕನ್ಸಿಡ್ರೇಷನ್ ದೇರ್ ಇಸ್ ನೋ ಕಾಂಟ್ರಾಕ್ಟ್ ಎಟ್ ಆಲ್. ಸೊ ಎವ್ರಿ ಪ್ರಾಮಿಸ್ ಆರ್ ಎವ್ರಿ ಸೆಟ್ ಆಫ್ ಪ್ರಾಮಿಸ್ ಫಾರ್ಮಿಂಗ್ ಎ ಕನ್ಸಿಡ್ರೇಷನ್ ಫಾರ್ ಈಚ್ ಅದರ್ ಈಸ್ ಆ್ಯನ್ ಅಗ್ರಿಮೆಂಟ್. ಯಾಕಂತಂದರೆ ಏನಾಗಿರಬೇಕು, ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸ್ ಫಾರ್ಮಿಂಗ್ ಕನ್ಸಿಡ್ರೇಷನ್ ಇರೋದನ್ನು ನಾವಿಲ್ಲಿ ಏನಂತ ಕರಿತೀವಿ, ಇಟ್ ವಿಲ್ ಬಿಕಮ್ ಅ ಅಗ್ರಿಮೆಂಟ್. ಸೊ ನಾವು ಕಮಿಂಗ್ ಟು ವಾಟ್ ಈಸ್ ಕಾಂಟ್ರಾಕ್ಟ್. ವೆನ್ ಇಟ್ ಕ್ಯಾನ್ ಬಿ ಲೀಗಲಿ ಎನ್ಫೋರ್ಸಬಲ್. ಆಲ್ ಅಗ್ರಿಮೆಂಟ್ ವಿಚ್ ಆರ್ ಲೀಗಲಿ ಎನ್ಫೋರ್ಸಬಲ್ ಈಸ್ ಕಾಲ್ಡ್ ಆ್ಯಸ್ ಎ ಕಾಂಟ್ರಾಕ್ಟ್ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ an agreement which is enforceable by law at the option of one or more of the parties thereto, but not at the option of the other or others, so is a voidable contract. Next ಬಂದ್ಬಿಟ್ಟು ಇದರಲ್ಲಿನೇ a contract which ceases to be enforceable by law becomes a void. ಸೊ ಯಾವಾಗ ಸೀಸ್ ಆಗುತ್ತೆ, ಯಾವಾಗ ಇಟ್ ಕ್ಯಾನ್ ಬಿ ಎನ್ಫೋರ್ಸಿಬಲ್ ಅನ್ನೋದನ್ನು ನಾವು ತಿಳಿತಾ ಹೋಗೋಣ. ಮುಖ್ಯವಾಗಿ ಇದರಲ್ಲಿ ಸೆಕ್ಷನ್ 10 ಭಾಳನೇ ಇಂಪಾರ್ಟೆಂಟು. ವಾಟ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ ಅಂತ ಹೇಳುತ್ತೆ. ಸೊ ಇಲ್ಲಿ ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಇಫ್ ದೇ ಆರ್ ಮೇಡ್ ಬೈ ಫ್ರೀ ಕನ್ಸೆಂಟ್ ಆಫ್ ದಿ ಪಾರ್ಟೀಸ್. ಫ್ರೀ ಕನ್ಸೆಂಟ್ ಇರಬೇಕು, ಇಲ್ಲಿ ಯಾವುದೇ ರೀತಿಯ ಒಂದು ಫೋರ್ಸು ಏನು ಇರಬಾರ್ದು, ಫ್ರೀ ಕನ್ಸೆಂಟ್ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಪಾರ್ಟಿಗಳು ಏನಾಗಿರಬೇಕು, ದೇ ಶುಡ್ ಬಿ ಕಾಂಪಿಟೆಂಟ್, ದೇ ಶಾಲ್ ನಾಟ್ ಬಿ ಎ ಮೈನರ್. ಇವನ್ ಮೈನರ್ ಕ್ಯಾನ್ ಎಂಟರ್ ಇನ್ ಟು ಅಗ್ರಿಮೆಂಟ್, ಬಟ್ ವೈಲ್ ಎಂಟರಿಂಗ್ ಲೀಗಲ್ ಎನ್ಫೋರ್ಸಬಲ್ ಕಾಂಟ್ರಾಕ್ಟ್ ಅಂದಾಗ ಈ ಶುಡ್ ಬಿ ಏನಾಗಿರಬೇಕು, ಕಾಂಪಿಟೆಂಟ್ ಆಗಿರಬೇಕು. ಆ್ಯಂಡ್ ಫಾರ್ ದೇರ್ ಶುಡ್ ಬಿ ಎ ಲಾಫುಲ್ ಕನ್ಸಿಡ್ರೇಷನ್ ಇರಲೇಬೇಕು. ಸೊ ವಿದೌಟ್ ಕನ್ಸಿಡ್ರೇಷನ್ ನೋ ಕಾಂಟ್ರಾಕ್ಟ್ ಎಟ್ ಆಲ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ದೇರ್ ಶುಡ್ ಬಿ ಎ ಲಾಫುಲ್ ಆಬ್ಜೆಕ್ಟ್ ಇರಬೇಕು. ಯಾವ ವಿಷಯಕ್ಕಾಗಿ ಕಾಂಟ್ರಾಕ್ಟ್ ಮಾಡ್ತೀವಿ ಅದು ಲೀಗಲಿ ಎನ್ಫೋರ್ಸಬಲ್ ಆಗಿರಬೇಕು. ಅವಾಗ ಏನಾಗುತ್ತೆ, ಇದನ್ನು ನಾವು ಏನು ಅನ್ಕೋಬೋದು, ಇಟ್ ಇಸ್ ಅ ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ಯಾವ್ಯಾವ ಇದಕ್ಕೆ ಇರಬಾರ್ದು ಏನು ಅಂತಂತಂದರೆ, ಮುಖ್ಯವಾಗಿ ನಾವು ನೋಡ್ಕೊತ ಹೋಗಿರ್ಬೇಕು. ಕನ್ಸೆಂಟನ್ನು ಇದನ್ನು ಒಂದು ಮಾರ್ಕ್ಸಲ್ಲಿ ಕೇಳಿದಾರೆ ಬಾರ್ದು ಸರಿ. ಕಾನ್ಸೆಂಟ್ ಶುಡ್ ಬಿ ಏನಾಗಿರಬೇಕು, ಫ್ರೀ ಕನ್ಸೆಂಟ್ ಇರಬೇಕು, ಮನಸ್ಪೂರ್ವಕವಾಗಿ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದಾಗಿರ್ಬೇಕು. ಸೆಕ್ಷನ್ 13 ಡಿಫೈನ್ಸ್ ಕನ್ಸೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಓನ್ಲಿ ಪ್ರೀ ಕನ್ಸೆಂಟ್ ಅಂತ ಮತ್ತೆ ಸಪ್ರೇಟಾಗಿ ಸೆಕ್ಷನ್ 14 ಹೇಳುತ್ತೆ. ಇಲ್ಲಿ ಇದು ಯಾವುದೇ ರೀತಿಯ ಒತ್ತಡ, ಇನ್ಫ್ಲೂಯೆನ್ಸುಗೆ ಒಳಗಾಗಿರ್ಬೋದು, ಅಥವಾ ಮೋಸ ಅಥವಾ ಮಿಸ್ರಿಪ್ರೆಸೆಂಟೇಷನ್, ಇದು ಯಾವುದಕ್ಕೂ ಒಳಗಾಗದೇ ಇರೋದನ್ನು ಫ್ರೀ ಕನ್ಸೆಂಟ್ ಅಂತ ಹೇಳ್ತಾರೆ. ಸೆಕ್ಷನ್ 14 ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಹಿಯರ್ coercion is defined in section 15, undue influence 16, ಫ್ರಾಡ್ ಬಂದುಬಿಟ್ಟು 17, ಹಾಗೆಯೇ ಮಿಸ್ರಿಪ್ರೆಸೆಂಟೇಷನ್ ಬಂದು 18, ಆ್ಯಂಡ್ ಮಿಸ್ಟೇಕ್ ಅಥವಾ ಸಬ್ಜೆಕ್ಟ್ ಆಫ್ ಪ್ರೊವಿಷನ್ ಆಗಿದ್ದರೆ ಅದು 20, 21, 22 ಎಲ್ಲ ಹೇಳ್ತಾ ಹೋಗುತ್ತೆ. ಸೊ ಈ 4 ವಿಷಯಗಳು ಯಾವತ್ತು ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಬೇಕು, ಇಟ್ ಶುಡ್ ಬಿ ಲಾಫುಲಿ ಎನ್ಫೋರ್ಸಬಲ್ ಅಂದಾಗ ಅದೇನಾಗುತ್ತೆ ಅಂತಂದರೆ ಯಾವಾಗಲೂ ಲೀಗಲಿ ಎನ್ಫೋರ್ಸ್ ಆಗಬೇಕು. ಈ 4 ಅಂಶಗಳು ಇರಬಾರ್ದು. ಸೊ
ಸೊ ಕೋಯರ್ಷನ್ ಮೀನ್ಸ್ ವಾಟ್ ಅಂತಂದರೆ ಸೆಕ್ಷನ್ 15 ಡಿಫೈನ್ಸ್ ಕಮಿಟಿಂಗ್ ಆರ್ ಥ್ರೆಟ್ನಿಂಗ್ ಟು ಕಮಿಟ್ ಎನಿ ಆ್ಯಕ್ಟ್ ಫಾರ್ಬಿಡನ್ ಬೈ ದಿ ಲಾ. ಸೊ ಯಾವುದೋ ಒಂದು ವಿಷಯಕ್ಕೆ ಅಥವಾ ವಸ್ತುಗೆ ಅದನ್ನು ಮಾಡೋದಕ್ಕೆ ಪ್ರೇರಣೆ ಮಾಡೋದು, ಫೋರ್ಸಿಬಲಿಯಾಗಿ ಮಾಡೋದಕ್ಕೆ ಒತ್ತಾಯ ಮಾಡೋದು, ಅಥವಾ ಥ್ರೆಟ್ನಿಂಗ್ ಟು ಡಿಟೈನ್ ಎನಿ ಪ್ರಾಪರ್ಟಿಯನ್ನು ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಅನ್ಲಾಫುಲ್ ಡಿಟೈನಿಂಗ್ ಆಗಿರ್ಬೋದು. ಸೊ ಇಂಟೆನ್ಷನಲಿ ಕಾಸಿಂಗ್ ಎ ಪರ್ಸನ್ ಟು ಎಂಟರ್ ಇಂಟುನೇ ಅಗ್ರಿಮೆಂಟ್, ಒತ್ತಾಯಪೂರ್ವಕ ಮಾಡುವಂಥದ್ದು ಇರ್ಬೋದು. ಇದನ್ನೆಲ್ಲ ನಾವೇನಂತೀವಿ ಕೋಯರ್ಷನ್ ಅಂತ ಕರಿತೀವಿ. ಹಾಗೆಯೇ ನೋಡ್ತಾ ಹೋದರೆ ಸೆಕ್ಷನ್ 16 ಏನು ಹೇಳುತ್ತೆ, ಅಂಡು ಇನ್ಫ್ಲುಯೆನ್ಸ್. ಸೊ ಇನ್ಫ್ಲುಯೆನ್ಸ್ ಅಂದರೆ ಎ ಕಾಂಟ್ರಾಕ್ಟ್ ಈಸ್ ಸೇಡ್ ಟು ಬಿ ಇಂಡ್ಯೂಸ್ಡ್ ಬೈ ಅಂಡು ಇನ್ಫ್ಲುಯೆನ್ಸ್ ಅಂದರೆ ವೇರ್ ರಿಲೇಷನ್ ಸಬ್ಸಿಸ್ಟಿಂಗ್ ಬಿಟ್ವೀನ್ ದ ಪಾರ್ಟೀಸ್ ಆರ್ ಸಚ್ ದ್ಯಾಟ್ ಒನ್ ಆಫ್ ದಿ ಪಾರ್ಟೀಸ್ ಈಸ್ ಇನ್ ಅ ಪೊಸಿಷನ್ ಟು ಡಾಮಿನೇಟ್ ದಿ ವಿಲ್ ಆಫ್ ದಿ ಅದರ್ಸ್. ಲೈಕ್ ವಿ ಕ್ಯಾನ್ ಟೇಕ್ ಇವಾಗ ಎಂಪ್ಲಾಯಿ ಇರ್ಬೋದು, ಏನು ಯಾ ಕೆಲಸ ಮಾಡಿ ಹೋಗಪ್ಪ ಅಂಥೇಳಿ ಅಂದರೆ ಅವ್ರು ಕೇಳಲೇಬೇಕಾಗಿರುತ್ತೆ, ಅಥವಾ ಅವ್ರ ವಿಲ್ಲನ್ನು ಇವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಸೊ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ನು ಇರ್ಬೋದು, ಅಥವಾ ಫಿಡ್ಯೂಷಿಯರಿ ರಿಲೇಷನ್ನು ಇರ್ಬೋದು, ಪೇರೆಂಟ್ಸ್ ಇರ್ಬೋದು. ಈ ಥರ ಒತ್ತಾಯಪೂರ್ವಕವಾಗಿ ಹೇಳುವಂಥ ಒಂದು ಸಂದರ್ಭ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇನ್ಫ್ಲುಯೆನ್ಸ್ ಯೂಸ್ ಮಾಡಿಬಿಟ್ಟು ಯಾವುದೇ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡೋದಾಗಲಿ ಈ ಥರ ಒತ್ತಾಯಪೂರ್ವಕವಾಗಿ ಮಾಡಿದರೂ ಕೂಡ ಏನಾಗುತ್ತೆ, ಅದು ಇಟ್ ಈಸ್ ಎ ನಾಟ್ ಲೀಗಲಿ ಎನ್ಫೋರ್ಸಿಬಲ್. ಸೊ ಕಮಿಂಗ್ ಟು ಫ್ರಾಡ್, ಆ್ಯಸ್ ಯು ಆಲ್ ನೋ, ಫ್ರಾಡ್ ಮೀನ್ಸ್ ಇಂಡ್ಯೂಸ್ಡ್ ಎನಿ ಆಫ್ ದಿ ಫಾಲೋಯಿಂಗ್, ಲೈಕ್ ದ ಸಜೆಷನ್ ದಟ್ ಏನಾಗಿರುತ್ತೆ ಫ್ಯಾಕ್ಟು ಇಲ್ಲಿ ದಟ್ ವಿಚ್ ಈಸ್ ನಾಟ್ ಟ್ರೂ ಇರಲ್ಲ, ಅದನ್ನು ಹಿಂಗೆ ಏನೋ ರಿಪ್ರೆಸೆಂಟ್ ಮಾಡಿ ಅದನ್ನು ಹೋಗಿ ಅದು ಮಾಡು, ಫ್ರಾಡ್ ಮಾಡಿಸೋದು. ಅಥವಾ ಆ್ಯಕ್ಟಿವ್ ಕನ್ಸಿಲ್ಮೆಂಟ್ ಆಫ್ ದಿ ಫ್ಯಾಕ್ಟನ್ನು ಮುಚ್ಚಿಟ್ಟು ಮಾಡುವಂಥದ್ದು. ಎ ಪ್ರಾಮಿಸ್ ಮೇಡ್ ವಿದೌಟ್ ಎನಿ ಇಂಟೆನ್ಷನ್ ಆಫ್ ಪರ್ಫಾರ್ಮಿಂಗ್ ಇಟ್. ಯಾವುದೋ ರೀತಿ ಒಂದು ಸುಳ್ಳೆ ಭರವಸೆ ಕೊಡೋದು, ನಾನು ಮಾಡ್ತೀನಿ, ಈ ಥರ ಮಾಡ್ತೀನಿ ಅಂತೇಳಿ ದುಡ್ಡು ಇಸ್ಕೊಳ್ಳೋದು. ದೀಸ್ ಆರ್ ಆಲ್ ದಿ ಕಮ್ಸ್ ಅಂಡರ್ ದಿ ಫ್ರಾಡ್ ಸೆಕ್ಷನ್ 17. ಇದಕ್ಕೆ ಭಾಳಷ್ಟು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ 1 or 2 ಎಕ್ಸಾಮ್ಗೆ ಬಂದೇ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಮಿಸ್ರಿಪ್ರೆಸೆಂಟೇಷನ್ ಡಿಫೈನ್ ಅಂತಂದರೆ ಏನಾಗುತ್ತೆ, ಎ ಪಾಸಿಟಿವ್ ಅಸರ್ಷನ್ ಇನ್ ಎ ಮ್ಯಾನರ್ ನಾಟ್ ವಾರಂಟೆಡ್ ಬೈ ದ ಇನ್ಫಾರ್ಮೇಷನ್ ಆಫ್ ದ ಪರ್ಸನ್ ಮೇಕಿಂಗ್ ಇಟ್. ಅಂದರೆ ಆಫ್ ದ್ಯಾಟ್ ವಿಚ್ ಈಸ್ ನಾಟ್ ಟ್ರೂ, ಸತ್ಯ ಇರೋದಿಲ್ಲ, ಅದನ್ನು ಫಾಲ್ಸ್ ಆಗಿ ಮಿಸ್ರಿಪ್ರೆಸೆಂಟ್, ಈಗ ನಾನೇ ಆ ವ್ಯಕ್ತಿ ಅಂಥೇಳಿ ಈ ಥರ ಮಿಸ್ರಿಪ್ರೆಸೆಂಟ್ ಮಾಡಿ ಒಂದು ನಂಬಿಕೆ ದ್ರೋಹ ಮಾಡೋದು, ಅದಕ್ಕೆ ಏನಾಗುತ್ತೆ ಮಿಸ್ರಿಪ್ರೆಸೆಂಟೇಷನ್. ಅದು ಮಿಸ್ಅಪ್ರೊಪ್ರಿಯೇಷನ್ ಮತ್ತೆ ಬರುತ್ತೆ ಇದರಲ್ಲಿ BNS ಅಲ್ಲಿ. ಬಟ್ ಈ ಸದ್ಯಕ್ಕೆ ಇಲ್ಲಿ ಮಿಸ್ರಿಪ್ರೆಸೆಂಟೇಷನ್ ಮಾಡಿ ನಾನೇ ಆ ಬ್ಯಾಂಕ್ ಮ್ಯಾನೇಜರು, ಅಥವಾ ನಾನೇ ಆ ವ್ಯಕ್ತಿ XY ನಾನೇ X ಅಂಥೇಳಿ ಮಿಸ್ರಿಪ್ರೆಸೆಂಟೇಷನ್ ಮಾಡೋದು. ಸೊ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕಾಂಟ್ರಾಕ್ಟಲ್ಲಿ ನೀವು ಮುಖ್ಯವಾಗಿ ನೋಡ್ಕೊಂಡು ಬಂದು ಸೆಕ್ಷನ್ 10 ಫುಲ್ಲಿ ಥೊರೋ ಆಗಿ ನೋಡ್ಕೊಳ್ಳಿ.